ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ ಮನವಿ ತಗೊಳಕೇನ್ರಿ ಬರ್ರಿ ನೋಡ್ರಿ ಬರ್ರಿ ಇಲ್ಲಿ ಪಕ್ಕದಲ್ಲಿ ಬರ್ರಿ ಜನರ ಸಲುವಾಗಿ ಇರೋದು ಜನರ ಸಲುವಾಗಿ ಎಲ್ರಿ ದಾಟಿ ಬಿಟ್ಟಿದ್ರಲ್ಲ ಬೆಲೆನೇ ಇಲ್ಲ ಸರ್. ಅಲ್ಲಿ ಶೋಷಿತ ವರ್ಗ ಜನಾಂಗದ ಜಾಗಗಳ ಅದನ್ನು ವಾರಸಾ ಮಾಡಿ ನಮಗೆ ವಾರಸಾ ಪ್ರಕಾರ ಎಂಟ್ರಿ ಮಾಡಿಕೊಡ್ರಿ ಅಂತ ಹೇಳಿ 65,000 ರೂಪಾಯಿ ಟ್ಯಾಕ್ಸ್ ತುಂಬಿಕೊಂಡ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಭೇಟಿಯಾಗಿದ್ದಾರೆ, ಮನವಿನೂ ಕೊಟ್ಟಿದ್ದಾರೆ, ಲಾಡ್ ಸಾಹೇಬ್ರಿಗೂ ಹೇಳಿದಾರೆ. ಅವ್ರ ನಾ ಬಂದು ಮೀಟಿಂಗ್ ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಗಮನಕ್ಕೆ 42ರಾಗ ಬ್ರಿಟಿಷ್ ಸರ್ಕಾರ ಇವ್ರನ್ನ ಸೆಟಲ್ಮೆಂಟ್ ಮಾಡಿದ್ರು, ಒಂದು ಊರು ಅಲೆಮಾರಿ ಜನಾಂಗದ. ಅವಾಗ ಕಾಂಗ್ರೆಸ್ ಸರ್ಕಾರದಾಗ 60ನೇ ಇಸ್ವಿಯಾಗ ಅವ್ರಿಗೆ ಮನೆ ಕಟ್ಟಿಕೊಟ್ರು ಗರೀಬಿ ಹಟಾವ್ ಯೋಜನೆ ಒಳಗೆ. ಈಗ 2-3 ತಲೆಮಾರು ಅದು ಮನೆಯೆಲ್ಲ ಬಿದ್ದು ಹೋಗಿದಾವೆ ಸಾಹೇಬ್ರೆ. ಅದಕ್ಕೆ ಸಮಾಜ ಕಲ್ಯಾಣ ತನಿಖೆ ಮಾಡಿ ಅವ್ರಿಗೆ ಒಂದು ವಿಶೇಷ ಇದ್ರೊಳಗೆ ಮನೆ ಮಂಜೂರು ಮಾಡ್ಬೇಕಂತ ಹೇಳಿ. ಜೈ ಭೀಮ್. ಜಾಗ ಬಿಡೋಣ ಗಾಡಿಗೆ ಜಾಗ ಬಿಡೋಣ ಗಾಡಿಗೆ ಅಲ್ರಿ ಸಾಬ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ ಮನವಿ ತಗೊಳಕೇನ್ರಿ ಬರ್ರಿ ನೋಡ್ರಿ ಬರ್ರಿ ಇಲ್ಲಿ ಪಕ್ಕದಲ್ಲಿ ಬರ್ರಿ ಜನರ ಸಲುವಾಗಿ ಇರೋದು ಜನರ ಸಲುವಾಗಿ ಭೇಟಿಯಾಗಿದ್ದಾರೆ, ಮನವಿನೂ ಕೊಟ್ಟಿದ್ದಾರೆ, ಲಾಡ್ ಸಾಹೇಬ್ರಿಗೂ ಹೇಳಿದ್ದಾರೆ. ಅವರ ನಾ ಬಂದು ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ ಮನವಿ ತಗೊಳಕೇನ್ರಿ ಬರ್ರಿ ನೋಡ್ರಿ ಬರ್ರಿ ಇಲ್ಲಿ
ಪಕ್ಕದಲ್ಲಿ ಬರ್ರಿ इसका ये नहीं डाले अर्जी डाले सर ಜನರ ಸಲುವಾಗಿ ಬರೋದು ಇರೋದು ಜನರ ಸಲುವಾಗಿ ದಾಟಿ ಹೋಗ್ತಿರಲಿಲ್ಲ ಅಲ್ಲಿ ಶೋಷಿತ ವರ್ಗ ಜನಾಂಗದ ಅದನ್ನು ವಾರಸ ಮಾಡಿ ನಮಗೆ ವಾರಸ ಪ್ರಕಾರ ಎಂಟ್ರಿ ಮಾಡಿಕೊಡ್ರಿ ಅಂತ ಹೇಳಿ 65,000 ರೂಪಾಯಿ ಟ್ಯಾಕ್ಸ್ ತುಂಬಿಸ್ಕೊಂಡು ಸಂತೋಷ್ ಗಮನಕ್ಕೆ ತಂದಿದ್ದೀರಾ? ಅವ್ರ ಗಮನಕ್ಕೂ ಐತ್ರಿ. ಬೆಂಗಳೂರಲ್ಲಿ ನಮ್ಮ ಕಾರ್ಯಕರ್ತರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಭೇಟಿ ಆಗಿದ್ದಾರೆ, ಮನವಿನೂ ಕೊಟ್ಟಿದ್ದಾರೆ, ಲಾಡ್ ಸಾಹೇಬ್ರಿಗೂ ಹೇಳಿದ್ದಾರೆ. ಅವರ ನಾ ಬಂದು ನಾನು ಮನೆ ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಗಮನಕ್ಕೆ ನಾನು ತರ್ತೀನಿ. ಆಮೇಲೆ ಜೈ ಭೀಮ್. ಮನವಿ 42ರಾಗ ಬ್ರಿಟಿಷ್ ಸರ್ಕಾರ ಇವ್ರನ್ನ ಸೆಟ್ಲ್ಮೆಂಟ್ ಅವಾಗ ಕಾಂಗ್ರೆಸ್ ಸರ್ಕಾರದಾಗ 60 ಇಸ್ವಿಯಾಗ ಅವ್ರ ಮನೆ ಕಟ್ಟಿಕೊಟ್ರು ಗರೀಬಿ ಹಟಾವ್ ಯೋಜನೆ ಒಳಗೆ. ಈಗ 2-3 ತಲೆಮಾರು ಅದು ಮನೆಯೆಲ್ಲ ಬಿದ್ದು ಹೋಗಿದಾವೆ. ಅದಕ್ಕೆ ಸಮಾಜ ಕಲ್ಯಾಣ ಅಂತ ತನಿಖೆ ಮಾಡಿ ಅವ್ರಿಗೆ ಒಂದು ವಿಶೇಷ ಇದ್ರೊಳಗೆ ಮನೆ ಮಂಜೂರು ಮಾಡ್ಬೇಕಂತ ಹೇಳಿ. ಜೈ ಭೀಮ್. ದೇಶಪಾಂಡೆ ಅವರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು. ಅವರು 8 ಬಾರಿನೋ 9 ಬಾರಿನೋ MLA ಆಗಿದ್ದಾರೆ. ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ. ತಪ್ಪೇನಿದೆ? ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ? ನನ್ಗೂ ಆಸೆ ಇದೆ, ನಿಮ್ಗೂ ಆಸೆ ಇರಲ್ವಾ? ನಿಮ್ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ಎಲ್ಲಾರ್ಗು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಎಲ್ಲಾರ್ಗು ಆಸೆ. ಈಗ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ? ಇಲ್ಲ, ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಹೇಳಿ? ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ. ಏನಾಗಿದೆ? ಆಸೆ ಇರ್ತದಿಲ್ಲ ಅವ್ರಿಗೆ. ಪ್ರಾಸಿಕ್ಯೂಷನ್ ಬರ್ತಾ ತಕ್ಷಣ ಸಿದ್ದರಾಮಯ್ಯಗೆ ಈ ಕೇಸಲ್ಲಿ ಏನೇನು ಆಗಲ್ಲ. ಮೊನ್ನೆ ನೋಡಿರ್ಬೋದು ನೀವು, ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈವ್ ನೋಡ್ತಾ ಇದ್ದೆ. ನಾನು ಜಡ್ಜ್ ನೇರವಾಗಿ ಕೇಳಿದ್ರು. ವಾದ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ರಾಜ್ಪಾಲರು ಜಡ್ಜ್ ಅವರು ನೇರವಾಗಿ ಕೇಳಿದ್ರು, ಇದು ಆಯ್ತ್ರಿ, ಇಷ್ಟೆಲ್ಲ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೆಳಗೆ ಬೈತೀನಿ, ಸಿದ್ದರಾಮಯ್ಯ ಅವ್ರ ಪಾತ್ರ ಏನಿದೆ? ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ 1935 ಲಿಂಗ ಅವರು ಈ ಜಾಗ ಆಕ್ಷನ್ ಲ್ಯಾಂಡ್ ಅಲ್ಲಿ ತಗೊಂಡಿರೋದು. ಈಗ ಎಲ್ಲೋ ವಾದದಲ್ಲಿ ನನ್ಗೆ ಅನಿಸ್ತು, ನೆನ್ನೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ. ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಲಿಂಗ ಅಂತ ಅವರು 1935 ಆಕ್ಷನ್ ಅಲ್ಲಿ ಲ್ಯಾಂಡ್ ತಗೊಳ್ಳೋದು. ₹1 ಆಕ್ಷನ್ಗೆ DC ಆಕ್ಷನ್ ಲ್ಯಾಂಡ್ ಅಲ್ಲಿ ತಗೊಳ್ಳೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. 1935 ಯಾವಾಗ ಲಿಂಗ ಅವ್ರ ಲ್ಯಾಂಡ್ ತಗೊಂತಾರೆ ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. ಈ ಸಿದ್ದರಾಮಯ್ಯ ಆಸ್ತಿ ಹೆಂಗ್ ಬಂತು? ಬೇನಾಮಿ ಆಸ್ತಿ ಹೆಂಗ್ ಬಂತು? ಅದಾಗಿ ಏನಾಗ್ತದೆ, ದೇವರಾಜ್ ಅಂತ ಯಾರ ಮಗ ಅವನು? ಲಿಂಗ ಅವ್ರ ಮಗ. 2004 ಅವನ ಪಾಲಿಗೆ ಹೋಗ್ತದೆ. ಅದು ಲಿಂಗ ಅವ್ರ ಪಾಲಿಗೆ ಹೋಗ್ತದೆ ಈ ಆಸ್ತಿ. ಅವ್ರು 3 ಜನ ಅಣ್ಣ ತಂದಿರ್ತಾರೆ. ದೇವರಾಜ್ ಅವ್ರಿಗೂ ಈ ಪಾಲು 3 ಎಕರೆ 16 ಗುಂಟೆ ಹೋಗ್ತದೆ. ಅದಾದ್ಮೇಲೆ 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರು ಬಾಂಬೆ ಕೊಡ್ತಾರೆ. ಅದ್ ಮಾಡಿ ಡಿನೋಟಿಫೈ ಮಾಡಿ 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರ ಜಾಗದಲ್ಲಿ ಮೂಡಾದಲ್ಲಿ ಏನ್ ಮಾಡ್ತಾರೆ, ರಸ್ತೆ ಮಾಡ್ಬಿಟ್ಟು ಸೈಡ್ ಹಂಚ್ ಕೊಟ್ಬಿಡ್ತಾರೆ. ಇವ್ರು ಪತ್ರ ಬರೀತಾರೆ. ಸಹಜ, ನಿಮ್ ಜಾಗ ಇದ್ರು ನೀವು ಪತ್ರ ಬರೀತೀರಾ, ನನ್ ಜಾಗ ಇದ್ರು ಪತ್ರ ಬರೀತೀವಿ. ನನ್ ಜಾಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ ನೀವು, ನನ್ ಜಾಗದಲ್ಲಿ ರಸ್ತೆ ಮಾಡ್ಬಿಟ್ಟು ನೀವು ಸೈಡ್ಗಳು ಹಂಚ್ಬಿಟ್ಟಿದ್ರ ಅಂತ ಪತ್ರ ಬರ್ದಿರೋದು ನಿಜ. ಪತ್ರ ಯಾವಾಗ ಕೊಟ್ರು? ಜಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ. 2021 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಬರೀ ಇವ್ರಿಗಿಲ್ಲ,